ಸ್ಮರಣೀಯರಾದ ಬಸವಾದಿ ಶರಣೆಯರನ್ನ ಪ್ರಾತಸ್ಮರಣೀಯರಾದ ಧಾರವಾಡ ವರ್ಗಾಂಗದ ಮೃತ್ಯುಂಜಯವಂತ ಸ್ವಾಮಿಗಳವರನ್ನು ಸ್ಮರಿಸಿ ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ವೇದಿಕೆಯಲ್ಲಿ ರಾಷ್ಟ್ರೀಯವಾಗಿರುವಂತಹ ಎಲ್ಲ ಧರ್ಮಗುರುಗಳೇ, ಆಧ್ಯಾತ್ಮ ಜೀವಿಗಳೇ, ದೇಶದ ಅಭಿಮಾನಿಗಳೇ ಹಾಗೂ ಶ್ರೋತೃ ವರ್ಗದ ಎಲ್ಲರಿಗೂ ನಮಸ್ಕಾರಗಳು. ಯಾವ್ಯಾವುದಕ್ಕೂ ಜನಗಳು ಬಹಳಷ್ಟು ಸಿಗುತ್ತಾರೆ. ಆದರೆ ಧರ್ಮ, ದೇಶ, ಭಾಷೆ ಇತ್ಯಾದಿಗಳ ವಿಷಯದಲ್ಲಿ ಬಹಳಷ್ಟು ಜನಗಳು ನಿರ್ಲಕ್ಷ್ಯವಾಗಿ ಉಳಿತಾರೆ. ಆದರೆ ಅದಕ್ಕೆ ಅಪವಾದ ಏನು ಅನ್ನೋ ಹಾಗೆ ಇಷ್ಟೊತ್ತೊಳಗೆ ಇಷ್ಟು ಜನ ದೇಶದ ಸ್ವಾತಂತ್ರ್ಯದ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿರುವಂತಹ ಪುಣ್ಯಾತ್ಮರ ಆದರ್ಶ ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ನೀವಿಷ್ಟೆಲ್ಲ ಜನ ಸೇರಿ ದೊಡ್ಡ ವಿಕಾರಣ ಪ್ರಯತ್ನ ಮಾಡಿದೆ. ಬಹಳ ಅಭಿಮಾನ ಅನಿಸ್ತದೆ. ಇಷ್ಟು ಜನವಾದರೂ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಕೇಳಬೇಕು ಹೇಳಬೇಕು ಅನ್ನುವ ಸ್ವಾಭಿಮಾನ ಹುಟ್ಟಿದೆ. ಎಲ್ಲರೂ ಬಹಳ ಅಭಿಮಾನ ಪಡುವಂತ ಸಂಗತಿ, ಸಂತೋಷ ಪಡುವಂತ ಸಂಗತಿ. ಬಿಜಾಪುರ ಗೋಲ್ ಗುಂಬಜ್ ಐತಿಹಾಸಿಕ ಒಂದು ಕಟ್ಟಡ. ಆ ಕಟ್ಟಡವನ್ನು ನೋಡೋದಕ್ಕೋಸ್ಕರವಾಗಿ ಒಂದು 3 ಜನ ಯುವಕರು ಹೋದರಂತೆ. ಒಳಗೆ ನೋಡಿದ್ರು, ಹೊರಗೆ ನೋಡಿದ್ರು, ಹಲೋ ಅಂದ್ರು. 6 ಸಲ ಹಲೋ ಅಂತು. ಏನ್ ವಿಸ್ಮಯ ಅಪ್ಪ ಅಂತ ಅಂದುಕೊಂಡ್ರು. ಹೊರಗಿನಿಂದ ನೋಡೋದು, ಒಳಗಿನಿಂದ ನೋಡೋದು, ದೂರದಿಂದ ನೋಡೋದು ಅಂತೊಂದಿಷ್ಟು ದೂರದಿಂದ ಗೋಲ್ ಗುಂಬಜ್ ನೋಡ್ತಾ ಇದ್ದ. ಅದರೊಳಗೊಬ್ಬ ಯುವಕ ಅಂದ, ಇಷ್ಟು ಎತ್ತರವಾಗಿ ಈ ಗೋಲ್ ಗುಂಬಜನ್ನು ಯಾಕೆ ಕಟ್ಟಿದ್ರಪ್ಪ, ಆಶ್ಚರ್ಯ ತಾನೇ ಅಂತ ತಿಳ್ಕೊಂಡ. ಇನ್ನೊಬ್ಬ ಹೇಳಿದೆ, ಅದರೊಳಗೇನದನೋ ಕೆಳಗಿನಿಂದ ಅಷ್ಟು ಎತ್ತರ ಕಟ್ಟ್ಯಾರ. ಮತ್ತೊಬ್ಬ ಅಂದ, ಯುವಕ ಕೆಳಗಿನಿಂದ ಅಷ್ಟು ಎತ್ತರ ಕಟ್ಟಿದವರು ಇಳಿದ್ರೆ ಹೆಂಗಪ್ಪ ಕೆಳಗ ಅಂತ. ಅದರೊಳಗೆ 3ನೇ ಉತ್ತರ ಕೊಟ್ಟೆ ಅಂತ ಪಂಡಿತ ಶಾಣೆಯ, ಹಂಗಾಗಿಲ್ಲದು ಮ್ಯಾಲಿಂದನೇ ಕಡ್ಕೊಂತ ಕೆಳಗಿಡದಾಗ. ಈ ಉದಾಹರಣೆ ಯಾಕೆ ಹೇಳಿದೆ ನಿಮಗೆ ಅಂದ್ರೆ, ನಮ್ಮ ಯುವಕರು ಇಂಥ ಕಾಲಿಂದಿ ಮಾತುಗಳನ್ನ ಆಡಿ ಇತಿಹಾಸದಿಂದ ದೂರ ಉಳಿತಾರೆ, ಸಮಯ ಪ್ರಜ್ಞೆಯಿಂದ ದೂರ ಉಳಿತಾರೆ, ಧರ್ಮದಿಂದ ದೂರಿದ್ದಾರೆ, ಭಾಷೆಯಿಂದ ದೂರ ಉಳಿತಾರೆ. ಹೀಗೆಲ್ಲ ಆಗಿ ಎಲ್ಲವನ್ನ ಮರೆಯುವಂತ ಅದ್ಭುತ ಕಾಲದಲ್ಲಿ ಇವತ್ತು ಸಂಘಟನಾಕಾರರು ಈ ಸ್ವಾತಂತ್ರ್ಯದ ಐತಿಹಾಸಿಕ ಜನಗಳನ್ನ ದುಡಿಮೆಯನ್ನ ಪ್ರತಿಫಲದ ವ್ಯಕ್ತಿತ್ವವನ್ನು ತಿಳ್ಕೋಬೇಕು ಅಂತ ಇಷ್ಟು ಜನ ಸೇರಿಸಿ ನಮ್ಮಂತವ್ರು ಕರೆಸಿನ ಮಾತುಗಳನ್ನು ಹೇಳ್ತಾರೆ. ಇಷ್ಟು ಜನ ಕೂತು ಕೇಳ್ತೀನಿ ಅಂದ್ರೆ ನನಗೆ ಬಹಳಷ್ಟು ವಿಸ್ಮಯ ಆಗದ, ಸಂತೋಷ ಆಗದ. ನಿಮ್ಮೆಲ್ಲರ ಬಗ್ಗೆ ಅಭಿಮಾನ. ಸರ್ದಾರ್ ವಲ್ಲಭಭಾಯಿ, ಜವಾಹರ್ಲಾಲ್ ನೆಹರು ಉಭಯರು ಸೇರಿ ರಮಣ ಮಹರ್ಷಿಗಳ ಹತ್ರ ಬರ್ತಾರೆ. ಅದು ಮಧ್ಯ ಚಳವಳಿ. ಆ ಸಮಯದಲ್ಲಿ ಬಂದು
ರಮಣ ಮಹರ್ಷಿಗಳು ಅಂತರಂಗ ಮತ್ತು ಬಹಿರಂಗದ ಶುದ್ಧಿ ಇರುವಂತ ಪುಣ್ಯಾತ್ಮ. ನಡೆದಾಡುವ ಅಲ್ಲಾನೇ ಆಗಿದ್ರು, ನಡೆದಾಡುವ ಭಗವಂತನೇ ಆಗಿದ್ರು ರಮಣ ಮಹರ್ಷಿಗಳು. ಆ ರಮಣ ಮಹರ್ಷಿಗಳನ್ನ ಕುರಿತು ಕೇಳ್ತಾರ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ. ಸರ್ದಾರ್ ವಲ್ಲಭಾಯಿ ಕೇಳ್ದ, ಮಹಾತ್ಮ ಗಾಂಧಿಯವರು ಜೀವಂತವಾಗಿ ಇರುವುದರೊಳಗಾಗಿನೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೋ ಇಲ್ಲೋ ನಾವು ನಡೆದಾಡುವ ದೇವರು, ಭೂತ ಭವಿಷ್ಯತ್ತು ವರ್ತಮಾನವನ್ನ ಬಲ್ಲವರು, ನೀವು ಹೇಳಬೇಕು ಅಂತ ಸರ್ದಾರ್ ವಲ್ಲಭಾಯಿ ಕೇಳ್ದ. ಸರ್ದಾರ್ ವಲ್ಲಭಾಯಿ ಕೇಳಿದಾಗ ರಮಣ ಮಹರ್ಷಿಗಳಂದ್ರು, ಏನು ಯೋಚನೆ ಮಾಡಬೇಡಿ ನೀವು, ಮಹಾತ್ಮ ಗಾಂಧಿ ಜೀವಂತ ಇರುವುದರೊಳಗಾಗಿಯೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ, ಏನು ಯೋಚನೆ ಮಾಡಬೇಡ, ಹೋಗ್ಬೇಕು ಅಂತ. ಜವಾಹರ್ಲಾಲ್ ನೆಹರು ಕೇಳಿದ, ತಕ್ಷಣ ಹೆಂಗ ಹೇಳಿದ್ರಿ ನೀವು? ಯಾವುದು ಪಂಚಾಂಗ ನೋಡಿಲ್ಲ, ಭವಿಷ್ಯ ನೋಡಿಲ್ಲ, ಅದನ್ನೆಲ್ಲ ಇದನ್ನು ಕೇಳಿಲ್ಲ, ನೇರವಾಗಿ ಹೇಳ್ಬಿಟ್ರಿ ದೇಶಕ್ಕೆ ಸ್ವಾತಂತ್ರ್ಯ ಗಾಂಧಿಯವರಿದ್ದಾಗ ಸಿಗುತ್ತೆ ಅಂತ ಹೇಳಿದ್ರಿ, ಇದು ನಮ್ಗೆ ಆಶ್ಚರ್ಯ ಅನಿಸಲ್ಲ, ಅದೇ ಹೇಳಿದ್ರಿ ಅಂತ ಕೇಳ. ಅವಾಗ ರಮಣ ಮಹರ್ಷಿಗಳು ಹೇಳ್ತಾರೆ, ಗಾಂಧಿಯ ಹೋರಾಟ, ಗಾಂಧಿಯ ಹಿಂದಿರುವಂತಹ ಲಕ್ಷಾಂತರ ಜನ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದು ಅದು ಸ್ವಾರ್ಥ ರಹಿತ ಹೋರಾಟ, ಸ್ವಾರ್ಥದ ಹೋರಾಟ ಅಲ್ಲ. ಅದು ಹೆಂಡರ ಮಕ್ಕಳಿಗೋಸ್ಕರವಾಗಿ ಹೋರಾಟ ಅಲ್ಲ, ಅಣ್ಣ ತಮ್ಮಂದಿರಿಗೋಸ್ಕರವಾಗಿ ಹೋರಾಟ ಅಲ್ಲ, ಆಸ್ತಿ ಪಾಸ್ತಿಗಾಗಿ ಹೋರಾಟ ಅಲ್ಲ. ಅದು ಹೋರಾಟ ಅಂದ್ರೆ ಅದು ದೇಶದ ಸ್ವಾತಂತ್ರ್ಯವನ್ನ ಗೆಲ್ಲುವುದಕ್ಕೋಸ್ಕರವಾಗಿ ನಿಸ್ವಾರ್ಥ ಹೋರಾಟ. ಯಾರ ನಿಸ್ವಾರ್ಥ ಹೋರಾಟವನ್ನು ಮಾಡ್ತಾರೆ ಅವ್ರ ಹಿಂದನೇ ಅಲ್ಲ ಇರ್ತಾನ, ಅವ್ರ ಹಿಂದನೇ ಭಗವಂತ ಇರ್ತಾನ, ಅವರಿಂದ ದೇವ ಇರ್ತಾನ. ಹೀಗಾಗಿ ಗಾಂಧಿಯವರು ಜೀವಂತಿದ್ದಾಗಲೇ ಸ್ವಾತಂತ್ರ್ಯ ಸಿಗುತ್ತದೆ, ಹೋಗ್ರಿ ಎಂದು ವಿಮರ್ಶ ಮಾತುಗಳನ್ನ ರಮಣ ಮಹರ್ಷಿಗಳು ಹೇಳಿ ಕಳಿಸ್ತಾರೆ. ಈ ಉದಾಹರಣೆಯನ್ನು ಯಾಕೆ ಹೇಳಿದೆ ನಿಮಗೆ ಅಂದ್ರೆ, ಅವತ್ತಿನ ದಿನಮಾನದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಲೋಕಮಾನ್ಯ ತಿಲಕರು ಹೇಳಿದರು, ಸ್ವಾತಂತ್ರ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು. ನನ್ನ ಜನ್ಮ ಸಿದ್ಧ ಹಕ್ಕು ಏನು ಅಂದ್ರೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಕೊಳ್ಳೋದು. ಅವರು ಅಂತಂದ್ರೆ ಅದ್ಭುತವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಇಲ್ಲಿ ಬೆಳಗಾವಿ ಜಿಲ್ಲಾ ಅಥಣಿ ಅಂತದೆ, ಅಥಣಿಯೊಳಗ ಮುರುಗೇಂದ್ರ ಶಿವಯೋಗಿಗಳು ಅಂತ ಆಗುವುದು. ಅವರ ದರ್ಶನಕ್ಕಾಗಿ ಲೋಕಮಾನ್ಯ ತಿಲಕರು ಬಂದಿರ್ತಾರೆ. ಲೋಕಮಾನ್ಯ ತಿಲಕರ ಮುರುಗೇಂದ್ರ ಶಿವಯೋಗಿಗಳನ್ನು ಕೇಳಿದ್ರು, ಮಹಾತ್ಮ ಗಾಂಧಿಯವರಿದ್ದಾಗ ಸ್ವಾತಂತ್ರ್ಯ ಬರ್ತೈತೋ ಅಥವಾ ಇಲ್ಲೋ ಅಂತ ಕೇಳಿದ್ರು. ಅವಾಗ ಮುರುಗೇಂದ್ರ ಶಿವಯೋಗಿಗಳು ಹೇಳಿದ್ರು, ಇವತ್ತು ಗಾಂಧಿಯವರ ಸೇವೆ ನಿಸ್ವಾರ್ಥದ ಸೇವೆ ಇರೋದ್ರಿಂದ ಗಾಂಧಿ ಜೀವಂತ ಇದ್ದಾಗ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತದೆ. ಆದರೆ ಲೋಕಮಾನ್ಯಗಳೇ ಆ ಸಮಯದಲ್ಲಿ ನೀವು ಇರುವುದಿಲ್ಲ, ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ಅವರು ಉಭಯರು ಹೋದ ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ 1940 ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಒಬ್ಬರ ಇಬ್ಬರ ಪ್ರಾಣವನ್ನು ತೆತ್ತದ್ದು ಲಕ್ಷ್ಮೀ. ಗಾಂಧಿಯವರು ಅವರು ಬಾಸ್ ಆಗಿದ್ರು, ನೇತಾರರಾಗಿದ್ರು. ಅವರ ಜೊತೆಗೆ ಲಕ್ಷ ಜನಗಳು ಹಿಂದೆ ಮುಂದೆ ಬೆನ್ನ ಹತ್ತಿ ಪ್ರಾಣತ್ಯಾಗವನ್ನು ಮಾಡಿ ಹೋರಾಟ ಮಾಡಿರುವಂತ ಇವತ್ತ ನಾವು ಚಂದ 4 ತುತ್ತು ಅನ್ನವನ್ನು ಊಟ ಮಾಡ್ತೇವೆ, 4 ಗಂಟೆ ನಿದ್ರೆಯಿಂದ ಅದನ್ನು ಮಾಡ್ತೇವೆ, ಇನ್ನೂ ಏನೆಲ್ಲ ನಡೆದಿದೆ. ಬಹುಶಃ ಅವರ ಹೋರಾಟ ಯಶಸ್ವಿಯಾಗದೆ ಹೋದರೆ ನಾವು ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು. 2 ಇಸ್ಲಾಂ ಧರ್ಮದ ಹುಡುಗರು
ಒಬ್ಬ ಬ್ರಿಟಿಷ್ ಅಧಿಕಾರಿ, ವಾಯುಯಾನಿಕ ಬ್ರಿಟಿಷ್ ಅಧಿಕಾರಿ ಕುದುರೆ ಮೇಲೆ ಹೋಗ್ತಾ ಇದ್ದ. ಹೋಗುವಂತ ಸಮಯದಲ್ಲಿ ಎರಡು ಇಸ್ಲಾಂ ಧರ್ಮದ ಹುಡುಗರು ಮನೆ ಮುಂದೆ ಧರ್ಮದ ಆಟವನ್ನು ಆಡ್ತಾ ಇದ್ರು. ಅವಾಗ ಆ ಅಧಿಕಾರಿ ನೋಡಿ ಕುದುರೆಯಿಂದ ಕೆಳಗೆ ಧಕ್ಕನ್ನು ತೆಗೆದು ಆ ಎರಡು ಹುಡುಗರನ್ನ ನನ್ನ ಆಫೀಸಿಗೆ ತಗೊಂಡು ಬಾ ಅಂತ ಹೇಳ್ದ. ಆಫೀಸಿಗೆ ಬಂದ ಮೇಲೆ ಆ ಹುಡುಗರನ್ನ ಎದುರಿಗೆ ನಿಂದಿರಿಸಿಕೊಂಡು ಬ್ರಿಟಿಷ್ ಅಧಿಕಾರಿ ಕೇಳ್ತಾನ, ನೀವು ಧರ್ಮದ ಆಟವನ್ನು ಆಡ್ತಾ ಇರೋದು ನೋಡಿದೆ, ನೀವು ಇಸ್ಲಾಂ ಧರ್ಮವನ್ನು ತ್ಯಾಗ ಮಾಡಿ ನಮ್ಮ ಧರ್ಮಕ್ಕೆ ಬರಬೇಕು, ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ತಿಳ್ಕೊಂಡು ಕೇಳಿದಾಗ ಎರಡು ಹುಡುಗರು ಹೇಳಿದ್ರು, ನಮಗ ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಧರ್ಮವೇ ನಮಗೆ ಶ್ರೇಷ್ಠ, ಇನ್ನೊಂದು ಧರ್ಮವನ್ನು ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಧರ್ಮದಲ್ಲಿ ನಿಷ್ಠೆ, ಸ್ವಧರ್ಮದಲ್ಲಿ ಸಹಿಷ್ಣುತೆ. ನಾವು ಇನ್ನೊಂದನ್ನ ಗೌರವಿಸ್ತೇವೆ, ಪ್ರೀತಿಸ್ತೇವೆ, ನಮ್ಮದನ್ನು ನಾವು ಬಿಟ್ಟು ಸ್ವಾಭಿಮಾನ. ಅವಾಗ ಆ ಅಧಿಕಾರಿ ಬಹಳಷ್ಟು ಏನೆಲ್ಲ ಭಯಗಳನ್ನು ಹೊಡೆದ. ಆ ಕೊನೆ ಮಾತು ಹೇಳ್ತಾನೆ ಎರಡು ಹುಡುಗರು, ನಮಗ ನಮ್ಮ ಧರ್ಮವೇ ಶ್ರೇಷ್ಠ, ನಮಗೆ ನಮ್ಮ ದೇಶವೇ ಶ್ರೇಷ್ಠ, ನಮಗೆ ನಮ್ಮ ಸ್ವಾತಂತ್ರ್ಯವೇ ಶ್ರೇಷ್ಠ. ಆದ್ರೆ ನಾವು ಪ್ರಾಣ ಕೊಟ್ಟೆವು ಹೊರತು ನಾವು ದೇಶಾಭಿಮಾನವನ್ನ ಧರ್ಮಾಭಿಮಾನವನ್ನ ಎಂದೂ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ನಿಮ್ಮ ಪರೀಕ್ಷೆಯನ್ನು ಹೊಡೆದಲ್ಲಿ ತಿಳ್ಕೊಂಡು ಎರಡು ಭವ್ಯ ಕಟ್ಟಡ ನಡೆದಿರ್ತಾರೆ. ಒಂದು ಗೋಡೆಯೊಳಗ ಒಬ್ಬ ಹುಡುಗನನ್ನು ನಿಲ್ಲಿಸಿ, ಇನ್ನೊಂದು ಗೋಡೆಯಲ್ಲಿ ಇನ್ನೊಂದು ಹುಡುಗನನ್ನು ನಿಲ್ಲಿಸಿ, ಸಿಮೆಂಟು, ಮಳಲು, ಕಲ್ಲು, ಗಚ್ಚು ಇಟ್ಟು ಕಟ್ತಾ ಇದ್ದಂಗ ಕೊನೆಗೆ ಕುತ್ತಿಗೆವರೆಗೂ ಬಂದ ಮೇಲೆ ಕೇಳ್ತಾರೆ ಬ್ರಿಟಿಷ್ ಅಧಿಕಾರಿ, ಈಗ ನೀವೇನು ಹೇಳ್ತೀರಿ? ಒಂದೇ ಮಾತಾಡಿದ್ರು, ನಾವು ಪ್ರಾಣ ಕೊಡ್ತೀವಿ ಹೊರತು ಧರ್ಮಕ್ಕಾಗಿ, ದೇಶಕ್ಕಾಗಿ, ಆದರೆ ನಾವು ನಮ್ಮ ಸ್ವಾಭಿಮಾನವನ್ನು ಇಟ್ಟುಕೊಳ್ಳೋದಿಲ್ಲ. ಅವಾಗ ಎರಡು ಹುಡುಗರನ್ನ ಬ್ರಿಟಿಷ್ ಅಧಿಕಾರಿ ಗೋಡೆಯಿಂದ ತೆಗೆದು ಮತ್ತೆ ಅವರನ್ನು ಸ್ನಾನ ಮಾಡಿಸಿ ಅವರಿಗೆ ಗೌರವ ಸಲ್ಲಿಸಿ ಕಳಿಸುವಂತವಾಗ್ತಾರೆ. ಈ ಉದಾಹರಣೆ ಯಾಕೆ ಹೇಳಿದ ನಿಮಗಂತೆ, ಇವತ್ತು ಆ ಕೆಚ್ಚು ನಮಗೆ ಬೇಕು, ಆ ಅಭಿಮಾನ ನಮಗೆ ಬೇಕು. ಆ ಅಭಿಮಾನ, ಆ ಕೆಚ್ಚು, ಆ ನಿಷ್ಠೆ ಅವತ್ತಿನ ದಿನಮಾನದ ಜನಗಳಿಗೆ ಇತ್ತು ತಿಳ್ಕೊಂಡ ಹೇಳಿದೆ. ಇವತ್ತ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಗಾಂಧಿಯವರ ಮುಖೇನ ಸಿಕ್ತು ಅಂತ ಅನ್ನೋದನ್ನು ಯಾರು ಯಾವತ್ತೂ ಮರೆಯಬಾರದು. ಆದರೆ 10 ನಿಮಿಷದ ಭಾಷಣದಲ್ಲಿ, ಅರ್ಧ ಗಂಟೆಯ ಭಾಷಣದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಒಂದಿಷ್ಟು ಚರಿತ್ರೆಯನ್ನು ಹೇಳಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಆದರೂ ಅನಿವಾರ್ಯ, ಎಲ್ಲರೂ ಎರಡು ಮಾತು ಹೇಳಿ ಕಾರ್ಯಕ್ರಮವನ್ನು ಮುಗಿಸುವುದಿರುವುದರಿಂದ ನಾನು ಕೂಡ 4 ಮಾತುಗಳನ್ನು ಹೇಳಿದ್ದೀನಿ. ಇವತ್ತು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸನ್ನದ್ಧರಾಗಿ ಹೋರಾಟ ಮಾಡಿದ ವ್ಯಕ್ತಿ ಯಾರಾದ್ರಿದ್ರೆ ಅವರು ನಮ್ಮ ಸಮೀಪದಲ್ಲಿ ಇರುವಂತಹ ಕಿತ್ತೂರು ಚೆನ್ನಮ್ಮ ಅನ್ನೋದನ್ನ ಯಾರು ಮರೆಯಬಾರದು. ಅಭಿಮಾನದಿಂದ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ಅಧಿಕಾರಿ, ನೀವೇನು ಹುಟ್ಟಿದ್ದೀರಾ, ನೀವೇನು ಬಿತ್ತಿದ್ದೀರಾ, ನೀವೇನು ಕೊಟ್ಟಿದ್ದೀರಾ, ತಗೊಂಡಿದ್ದೀರಾ, ಇಲ್ಲಿಂದ ಬಂದು ನೀವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದ್ದೀರಿ, ನಾನು ನನ್ನ ಪ್ರಾಣ ಇರುವವರೆಗೂ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಅದಕ್ಕಾಗಿಯೇ ಪ್ರಾಣವನ್ನು ತಟ್ಟ ಮೊದಲನೇ ರಾಣಿ ಯಾರಾದ್ರಿದ್ರೆ ಅವರು ಕಿತ್ತೂರು ಚೆನ್ನಮ್ಮ, ಆಮೇಲೆ ಝಾನ್ಸಿ ಲಕ್ಷ್ಮೀಬಾಯಿ ಅನ್ನೋದನ್ನ ಯಾರು ಮಾಡಿಲ್ಲ. ಹೀಗಾಗಿ ಬಹಳ ಜನಗಳು ಈ ಸಂಗ್ರಾಮದಲ್ಲಿ ತೆತ್ತಿದ್ದಾರೆ, ಪ್ರಾಣವನ್ನು ತೆತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ. ಇಲ್ಲಾಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ 300-280 ವರ್ಷಗಳ ಕಾಲ ಬ್ರಿಟಿಷ್ ಈ ದೇಶವನ್ನು ಆಡಿ
ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟ್ ಮಾಡ್ತಾರೆ. ಎಂತಹ ಸಂಪತ್ತು ನಮ್ಮ ದೇಶದ ಸಂಪತ್ತು! ಶತಮಾನಗಳಿಂದ ಕುಂತು ಉಂಡ್ರೂ ಕೂಡ ಸವಿಯಲಾರದಂತಹ ಅತ್ಯದ್ಭುತವಾಗಿರುವಂತಹ ಹಿಮಾಲಯ ಪರ್ವತದಷ್ಟು ಸಂಪತ್ತು. ಅಂತಹ ಸಂಪತ್ತನ್ನ ಬ್ರಿಟಿಷರು ಭಾರತ ದೇಶದಿಂದ ಇವತ್ತು ತಗೊಂಡು ಹೋದ್ರು ಅನ್ನೋದನ್ನು ಯಾರು ಮರಿಬಾರದು. ಹಾಗಾಗಿಯೂ ಕೂಡ ಮಹಾತ್ಮ ಗಾಂಧಿಯವರು ದೊಡ್ಡ ಹೋರಾಟವನ್ನು, ದೊಡ್ಡ ಆಂದೋಲನವನ್ನ, ಇಡೀ ತಮ್ಮ ಪ್ರಾಣ ಇರುವವರೆಗೂ ಹೋರಾಟವನ್ನ ಮಾಡಿದ್ರು. ಪ್ರಾಣ ಹೋಗುವವರೆಗೂ ಕೂಡ ದೇಶದ ಸ್ವಾತಂತ್ರ್ಯ ಅಂತಾನೆ ಪ್ರಾಣವನ್ನು ಬಿಟ್ಟಂತ ಪುಣ್ಯಾತ್ಮರು. ಒಬ್ಬ ಬ್ರಿಟಿಷ್ ಪ್ರದೇಶದ ಅಧಿಕಾರಿ ಒಂದು ಪತ್ರವನ್ನು ಬರೀತಾನೆ ಜವಾಹರ್ಲಾಲ್ ನೆಹರು ಅವರಿಗೆ. ಏನಂತ ಬರೀತಾರೆ? ಇವತ್ತು ಒಂದು ತುಂಡು ಪಂಚೆಯನ್ನು ಉಟ್ಟು ಒಂದು ಮಂಡ ಬಡಗಿಯನ್ನು ಕೈಯೊಳಗೆ ಹಿಡ್ಕೊಂಡು ಇವತ್ತು ದೇಶಕ್ಕೆ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದು ಕೊಟ್ಟ ಅನ್ನೋ ಮುಂದಿನ ಯುವಜನಾಂಗ ನಂಬಲಿಕ್ಕಿಲ್ಲ. ಆದ್ರೆ ಯುವಜನಾಂಗ ಇವತ್ತ ಇತಿಹಾಸವನ್ನು ನೆನಪಿಟ್ಕೋಬೇಕಾಗಿತ್ತು. ಅಂದ್ರೆ ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನ ಸರ್ಕಲ್ನಲ್ಲಿ ಕೂಡಿಸ್ರಿ, ಗಾಂಧಿಗೆ ಹೆಸರನ್ನ ರಸ್ತೆಗಳಿಗೆ ಇಡ್ರಿ, ಗಾಂಧಿ ಇತಿಹಾಸವನ್ನು ಬರೆಸ್ರಿ, ಓದುವ ಪಠ್ಯಪುಸ್ತಕಗಳಲ್ಲಿ ಗಾಂಧಿ ಚರಿತ್ರೆಯನ್ನು ಬರೆಸ್ರಿ ಅಂತ ತಿಳ್ಕೊಂಡು ಹೊರಗಿನ ದೇಶದವರು ಗಾಂಧಿಯನ್ನು ಕುರಿತು ನಮ್ಮ ದೇಶಕ್ಕೆ ಪತ್ರವನ್ನು ಬರೀತಾರೆ. ಅಷ್ಟೊಂದು ಅದ್ಭುತವಾಗಿರುವಂತಹ ಕ್ರಾಂತಿಯನ್ನು ಮಾಡಿರುವಂತಹ ಪುಣ್ಯಾತ್ಮ ಮಹಾತ್ಮ ಗಾಂಧಿ ದಂಪತಿಯೊಳಗ ಆ ಪುಣ್ಯಾತ್ಮನನ್ನು ಸ್ಮರಿಸಬೇಕು. ಅದರಿಂದ ಎಲ್ಲ ಧರ್ಮದ ಬದಿಗಳು ಕೂಡ ಇವತ್ತು ಮುಸ್ಲಿಂ ಧರ್ಮದವರಾಗಿರ್ಬೋದು, ಕ್ರಿಶ್ಚಿಯನ್ ಧರ್ಮದವರಾಗಿರ್ಬೋದು, ಸಿಖ್ ಧರ್ಮದವರಾಗಿರ್ಬೋದು, ಎಲ್ಲಾ ಧರ್ಮದವರು ಅವತ್ತಿನ ಹಿಂದೂಗಳು ನೋಡಿಕೊಂಡು ಹೋರಾಟ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿದರು. ತ್ಯಾಗಾತ ಜಗತ್ತು ಪೂಜ್ಯಂತೆ. ಯಾವ ಮನುಷ್ಯ ತ್ಯಾಗ ಮಾಡ್ತಾನ ಅವನಿಂದ ಜಗತ್ತು ಉದ್ಧಾರ ಆಗ್ತದೆ, ದೇಶ ಉದ್ಧಾರ ಆಗ್ತದೆ, ಮನೆ ಉದ್ಧಾರ ಆಗ್ತದೆ. ಅವನ ಹೆಸರು ಇತಿಹಾಸದ ಕೂಡಿತದ ಸಂಸ್ಕೃತದ ಶ್ಲೋಕ. ಆ ನಿಟ್ಟಿನಲ್ಲಿ ಗಾಂಧಿಯವರ ಜೊತೆಗಿರುವಂತಹ ಎಲ್ಲರ ಹೋರಾಟದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಸಂತೋಷವಾಗಿ ದೇಶದಲ್ಲಿ ಉಳಿದಿದ್ದೇವೆ. ಅದರ ಇತಿಹಾಸ, ಅದರ ಅಭಿಮಾನ, ಅದರ ಖರ್ಚು ನಮ್ಮಲ್ಲಿ ಯಾವಾಗಲೂ ಉಳಿಬೇಕು, ಉಳಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಈ ಪಾಠವನ್ನು, ಪ್ರವಚನವನ್ನು ಮಾಡಬೇಕು. ಇವತ್ತು ಇತಿಹಾಸ ಬಲ್ಲವ ಇತಿಹಾಸವನ್ನು ನಿರ್ಮಿಸ್ತಾನ. ಇತಿಹಾಸ ಬಲ್ಲದೇ ಇರುವಂತ ವ್ಯಕ್ತಿಯಿಂದ ಇತಿಹಾಸ ನಿರ್ಮಾಣ ಆಗುವುದಿಲ್ಲ. ಅದಕ್ಕೆ ಮುಂದಿನ ಜನಾಂಗ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಇತಿಹಾಸದ ಪಾಠಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಮಾಡುವಂಥ ವ್ಯಕ್ತಿಗಳ ಪರಿಚಯ ಎಲ್ಲವನ್ನ ಹೇಳಿದಾಗ ಇವತ್ತು ಇತಿಹಾಸದ ಪರಿಕಲ್ಪನೆ ಉಳ್ಕೊಂಡು ಬೆಳಕೊಂಡು ಹೋಗ್ತದೆ. ಹಾಗೆ ತಿಳ್ಕೊಂಡು ಹೇಳ್ತಾ ಇಂಥ ಒಂದು ವಿನೂತನ ವಿಶೇಷ ಕಾರ್ಯಕ್ರಮವನ್ನು ಸಂಘಟಿತರು ಬಹಳ ಅರ್ಥವತ್ತಾಗಿ ಮಾಡಿ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದ ನಮಗೆ ಸಂತೋಷ. ಅಷ್ಟೇ ನಿಮ್ಮೆಲ್ಲರ ಬಗ್ಗೆ ಅಭಿಮಾನ ಹಾಗೆ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ನನಗೆ